ಹೆಲೋ ಎವ್ರಿವನ್. ಇವತ್ತು ಫಸ್ಟ್ ಶಿಫ್ಟ್ ಗ್ರೂಪ್ ಡಿ ಮುಗಿದಿದೆ. ಫಸ್ಟ್ ಶಿಫ್ಟ್ ಮುಗಿದ್ಮೇಲೆ ಯಾರ್ಯಾರು ಎಷ್ಟೆಷ್ಟು ಅಟೆಂಪ್ಟ್ ಮಾಡಿದಿರಾ, ಎಷ್ಟೆಷ್ಟು ಚೆನ್ನಾಗಿ ಮಾಡಿದಿರಾ ಅಂತ ಹೇಳಿ ನಾನು ಸಿಂಪಲ್ ಅನಾಲಿಸಿಸ್ ಮಾಡ್ತೇನೆ. ಹಾಗೆ ಯಾವ್ಯಾವ ಕ್ವಶನ್ ಬಂದಿದೆ ಅಂತಾನೆ ಹಿಂಟ್ ಕೊಡ್ತೇನೆ ಲಾಸ್ಟ್ವರೆಗೂ ನೋಡಿ. ಅಂದ್ರೆ ಎಕ್ಸಾಕ್ಟ್ ಡಾಟಾ ಅಂತ ಅಲ್ಲ, ಬಟ್ ಎಕ್ಸಾಕ್ಟ್ ಕ್ವಶನ್ ಹೇಳ್ತೇನೆ. ಒಂದು ನಿಮಿಷ, ಓಕೆನಾ? ಹೇಳಂಗಿಲ್ಲ, ಬಟ್ ಸ್ವಲ್ಪ ನೋಡಿ, ಓಕೆನಾ? ಹೇಳ್ತೇನೆ. ಈಗ ಫಸ್ಟ್ ಮ್ಯಾಥ್ಸ್ ಇಂದ 25 ಕ್ವಶನ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಮಿಕ್ಸ್ ಕ್ವಶನ್ ಬರ್ತಾ ಇತ್ತಲ್ಲ ಗ್ರೂಪ್ ಡಿಲಿ, ಆ ತರ ಇರ್ಲಿಲ್ಲ. ಬಟ್ ಏನೋ ಇದು ಸೆಕ್ಷನ್ ವೈಸ್ ಬರ್ತಾ ಇದೆ. ಓಕೆ, ನೀವು ಎಕ್ಸಾಮ್ ಕೊಡೋಕ್ಕಿಂತ ಮೊದಲೇ ಇದನ್ನ ವಿಡಿಯೋನ ನೋಡ್ಕೊಂಡು ಹೋಗಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಶಿಫ್ಟ್ ಇಂತ ಅಥವಾ ನೆಕ್ಸ್ಟ್ ಎಕ್ಸಾಮ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಇದರಲ್ಲಿ ಅಕ್ಯುರೇಟ್ ಅನಾಲಿಸಿಸ್ ಇದೆ, ನೋಡಿ ಲಾಸ್ಟ್ವರೆಗೂ ಗೊತ್ತಾಗುತ್ತೆ ನಿಮಗೆ. ಓಕೆ, ರೀಸನಿಂಗ್ ಅಲ್ಲಿ 30 ಕ್ವಶನ್ ಈಸಿ, 30 ತೆಗಿಬಹುದು. ನಾನು ನೋಡಿದೆ, ನನ್ನ ಡಾಟಾ ಇದೆ, ಹೇಳ್ತೇನೆ ಒಂದು ನಿಮಿಷ. ಓಕೆ, ಕರೆಂಟ್ ಅಫೇರ್ಸ್ಗೆ ಹೋಲಿಸ್ಕೊಂಡ್ರೆ ಕರೆಂಟ್ ಅಫೇರ್ಸ್ ಜನರಲ್ ಅವೇರ್ನೆಸ್ ಅಲ್ವಾ ಸರ್ ಕರೆಂಟ್ ಅಫೇರ್ಸ್ ಅಂತ ಕೇಳ್ಬೋದು ನೀವು. ಬಟ್ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಇನ್ಕ್ಲೂಡ್ ಆಗಿದೆ ಅದರಲ್ಲಿ. ಕರೆಂಟ್ ಅಫೇರ್ಸ್ ನೀವು 20 ಅಂತ ತಗೋಬಹುದು. ಲೈಕ್ ಕ್ವಶನ್ಸ್ ಇದನ್ನು ಕೇಳಿದ್ರೆ ಅಲ್ಲಿ ವಿಜಯ್ ತಳಪತಿ ಅವರು ಇದ್ರಲ್ಲ, ತಮಿಳ್ನಾಡು, ಅವ್ರದ್ದು ಪಾರ್ಟಿ ಯಾವುದು, ಅಥವಾ ಆಮೇಲೆ ಇರಾನ್ ವಾರ್ ಬಗ್ಗೆ, ಆಮೇಲೆ ಈ ತರ ಕರೆಂಟ್ ಅಫೇರ್ಸ್ ಬಗ್ಗೆ ಎಲ್ಲ ಕೇಳಿದಾರೆ ಒಂದಿಷ್ಟು ಕ್ವಶನ್. ಓಕೆನಾ? ಸೈನ್ಸ್ ನೋಡಿದ್ರೆ ನೀವು ಓದೋರಿಗೆ ಸ್ವಲ್ಪ ಈಸಿ ಇತ್ತು, ಸ್ವಲ್ಪ ಟಫ್ ಅಂತ ಹೇಳ್ಬೋದು, ಅಂತ ಅಷ್ಟೇನು ಇದಿಲ್ಲ. ಬಟ್ ಇಲ್ಲಿ ನೋಡಿದ್ರೆ ನಾವು ಮ್ಯಾಥ್ಸ್ ಅಲ್ಲಿ ಬರೋದಾದ್ರೆ, ನಾ ಸಿಂಪಲ್ ಆಗಿ ಮ್ಯಾಥ್ಸ್ ಕ್ವಶನ್ ಹೇಳ್ತೇನೆ. ನಾ ಹಿಂಗೆ ಹೇಳೋದಂತಿಲ್ಲ, ಮ್ಯಾಥ್ಸ್ ಕ್ವಶನ್ ಹೇಳ್ತೇನೆ. ಓಕೆನಾ? ಇಲ್ಲಿ ಸಿಂಪ್ಲಿಫಿಕೇಶನ್ 2 ಕ್ವಶನ್, ಪ್ರಾಫಿಟ್ ಅಂಡ್ ಲಾಸ್ ಇಂದ 2 ಕ್ವಶನ್, ಟೈಮ್ ಅಂಡ್ ಸ್ಪೀಡ್ ಇಂದ 2 ಕ್ವಶನ್. ಬಟ್ ಎಲ್ಲವೂ ಈಸಿ ಇತ್ತು. ಬಟ್ CI ಒಂದು ಸ್ವಲ್ಪ ಕ್ಯಾಲ್ಕುಲೇಟಿವ್ ಇತ್ತು ಅಂತ ಹೇಳ್ತಾರೆ. ಅಂದ್ರೆ 3 ಇಯರ್ CI ಕೇಳಿದ್ದಾರೆ ಅಂತ. ಹಾಗೆ ಪೈಪ್ ಅಂಡ್ ಸಿಸ್ಟಮ್ ಕೇಳಿದ್ದಾರೆ. ಆಮೇಲೆ ರೇಷಿಯೋ ಅಂಡ್ ಪ್ರಪೋರ್ಷನ್, ಮೆನ್ಸುರೇಷನ್ 2D, ಟ್ರಿಗ್ನೋಮೆಟ್ರಿ, ಪರ್ಸೆಂಟೇಜು, ಹಾಗೆ ಎಂಪಿರಿಕಲ್ ಫಾರ್ಮುಲಾ, ಮೀನ್ ಮೋಡನ್ ಮೀನು ಮೋಡ್ ಮತ್ತೆ ಮೀಡಿಯನ್ ಇತ್ತಲ್ಲ, ಅದ್ರ ಬಗ್ಗೆ ಒಂದು ಕೇಳಿದರೆ. ಹಾಗೆ ಹೇಳ್ತೇನೆ ನಾವು ಯಾವ್ಯಾವ ಕ್ವಶನ್ ಅಂತ ನೋಡಿ. ಸಿಂಪಲ್ ಆಗಿ ನಿಮಗೆ ಟ್ರಿಗ್ನೋಮೆಟ್ರಿ ಅಂತ ತಗೊಳ್ರೆ, ಟ್ರಿಗ್ನೋಮೆಟ್ರಿಯಿಂದ ಏನಾಗಿದೆ, ಟ್ರಿಗ್ನೋಮೆಟ್ರಿಯಿಂದ ಕ್ವಶನ್ ಎಕ್ಸಾಕ್ಟ್ ಅಂತಲ್ಲ, ಬಟ್ ಅದರಲ್ಲೇನು ರಿವೀಲ್ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು. ಈಗ ಏನಂತಂದ್ರೆ ತುಂಬಾ ಈ ಸಿಂಪಲ್ ಆಗಿ ಸೈನ್ ಥೀಟಾ ಪ್ಲಸ್ ಕಾಸ್, ಸೈನ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಈ ತರ ಬರ್ತಾವಲ್ಲ, ಸಿಂಪಲ್ ಫಾರ್ಮುಲಾಸ್, ಅದ್ರ ಮೇಲೆ ಈಸಿ ಕ್ವಶನ್ ಒಂದೆರಡು ಕೇಳಿದಾರೆ ಅಷ್ಟೇ. ಹಾಗೆ ನಿಮ್ಗೆ DI ಬಂದ್ರೆ, DI ಗೊತ್ತಲ್ಲ, ಇದು ಬಾಕ್ಸ್ ಹಾಕಿ ಕೊಡ್ತಾರಲ್ಲ DI ಎಲ್ಲ, ಡಾಟಾ ಇಂಟರ್ಪ್ರಿಟೇಷನ್. ಅದ್ರ ಮೇಲೆ ಏನ್ ಮಾಡಿದ್ದಾರೆ ನಿಮ್ಗೆ ಅಂತಂದ್ರೆ, ಒಂದು ಪೈ ಚಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಈಸಿ ಇದೆ, ಒಂದು ಪೈ ಚಾರ್ಟ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ DI. ಹಾಗೆ ಒಂದ್ ಕ್ವಶನ್ ಸೆಕ್ಟರ್ ಬಗ್ಗೆ ಕೇಳಿದ್ದಾರೆ. ಅಂದ್ರೆ ಸೆಕ್ಟರ್ ಗೊತ್ತಲ್ಲ, ಈಗ ವೃತ್ತ ಇತ್ತು, ವೃತ್ತದೊಂದು ಸೆಕ್ಟರ್ ತೆಗೆದಿದ್ದಾರೆ, ಇದರ ಏರಿಯಾ ಹೇಳಿ. ಓಕೆನಾ? ತ್ರಿಜ್ಯ ಕೊಟ್ಟು ಏರಿಯಾ ಹೇಳಿ. ಇಷ್ಟೇ ಈಸಿ ಕ್ವಶನ್. ಹಾಗೆ ಇನ್ನೊಂದು ಮೆನ್ಸುರೇಷನ್ ಅಲ್ಲಿ ಏನಾಗಿದೆ, ಮೆನ್ಸುರೇಷನ್ ಗೊತ್ತಲ್ಲ, ಹೇಳ್ತೀನಿ ಒಂದು ನಿಮಿಷ, ಮೆನ್ಸುರೇಷನ್ ಹೇಳ್ತೇನೆ. ಹಾಗೆ ಇನ್ನೊಂದು ಇದನ್ನ ಕೇಳಿದರೆ, ಮೀಡಿಯನ್ ಕ್ಲಾಸ್, ಮೀಡಿಯನ್ ಕಂಡಿದೆ. ಒಂದಿಷ್ಟು ಡಾಟಾ ಕೊಡ್ತಾರೆ, ಇದ್ರ ಮೀಡಿಯನ್ ಏನು, ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಮೀನು ಮೀಡಿಯನ್ ಮೋಡ್ ಕಂಡಿದ್ದು ಗೊತ್ತಲ್ವಾ, ಮಾಧ್ಯಕ, ಕನ್ನಡದಲ್ಲಿ ಏನಂತಾರೆ ಮಾಧ್ಯಕ, ಏನಂತಾರೆ ಕನ್ನಡದಾಗ, ಕನ್ನಡದಲ್ಲಿ ನಿಮ್ಗೆ ಗೊತ್ತಿಲ್ಲ. ಓಕೆ, ಮೀನು ಮೀಡಿಯನ್ ಮೋಡ್ ಅಂತಾರೆ. ಅವು ಗೊತ್ತಲ್ಲ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಬರುತ್ತಲ್ವ, ಸಂಖ್ಯಾಶಾಸ್ತ್ರದಲ್ಲಿ ಮಾಧ್ಯಕ ಮತ್ತೆ ಅವರೇಜು, ಸರಾಸರಿ ಅವೆಲ್ಲ ಬರ್ತಾವಲ್ಲ, ಅದು. ಓಕೆನಾ? ನೆಕ್ಸ್ಟ್ ಬರೋದಾದ್ರೆ ನಮಗೆ ಆ ಎಂಪಿರಿಕಲ್ ಫಾರ್ಮುಲಾ ಇದೆಯಲ್ಲ, ಮೀನು ಮೀಡಿಯನ್ ಮೋಡು. ಮೀನು ಮೀಡಿಯನ್ ಮೋಡು ಯಾವ್ದು ಹೇಳಿರೋದು, ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನು ಅಲ್ವಾ. 3 ಮೀಡಿಯನ್ ಮೈನಸ್ 2 ಮೀನ್, ಇದೊಂದು ಎಂಪಿರಿಕಲ್ ಫಾರ್ಮುಲಾ ಇದೆಯಲ್ಲ, ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಇದನ್ನ ಈ ಫಾರ್ಮುಲಾ ಬೇಸ್ ಆಗಿ ಒಂದು ಕ್ವಶನ್ ಕೇಳಿದ್ದಾರೆ. ಓಕೆನಾ? ಆಮೇಲೆ ಇದಾದ್ಮೇಲೆ ಇನ್ನೊಂದು ಕ್ವಶನ್ ಏನ್ ಕೇಳಿದ್ದಾರೆ ಅಂತಂದ್ರೆ, ನಿಮ್ಗೆ ಒಂದೊಂದು ಇದು ಈ ತರದ ಆಯತಕರದ ಪಾತ್ರಲ್ಲೇ ಒಂದು ಇದನ್ನ ಒಂದು ವೃತ್ತ ನಿಮ್ಗೆ ಒಳಗೆ ಹಾಕ್ತಾರೆ. ಅದು ಹಾಕಿದ ತಕ್ಷಣ ನೀರ್ ಎಷ್ಟು ರೈಸ್ ಆಗತ್ತೆ, ಈ ತರ. ನನ್ನ ಹತ್ರ ಎಕ್ಸಾಕ್ಟ್ ಡಾಟಾನು ಇದೆ, ಇಲ್ಲ ಅಂತಲ್ಲ, ನೀಟಾಗಿ ಕೇಳಿಟ್ಕೊಂಡಿದ್ದು, ಬಟ್ ಹೇಳಂಗಿಲ್ಲ, ಹೇಳಲ್ಲ. ಬಟ್ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇದಕ್ಕೆ ಇದೇ ಲೆಕ್ಕಕ್ಕೆ ಯಾವ್ದೋ ಒಂದು ಡಾಟಾ ಹಾಕೋಬಿಟ್ರೆ ಮುಗೀತು, ಅದೇ ಲೆಕ್ಕ ಮುಗೀತು. ನಿಮ್ಮ ಶಿಫ್ಟ್ ಅಲ್ಲಿ ಬೇರೆ, ನಿಮ್ಮ ಶಿಫ್ಟ್ ಅಲ್ಲಿ ಅದೇ ಡಾಟಾನೇ ಕೊಡ್ತಾರೆ, ಬೇರೆ ಡಾಟಾನೇ ಕೊಡುತ್ತೆ. ಬಟ್ ಯಾವ ತರ ಕ್ವಶನ್ ಅಂತ ಹೇಳ್ತಿದ್ದೀನಲ್ವಾ, ಸೊ ಈಸಿ ಆಗ್ಬಿಡುತ್ತೆ. ಇನ್ನೊಂದು ಏನ್ ಕೇಳಿದಾರೆ ಅಂತಂದ್ರೆ, ಸಿಲಿಂಡರ್ದು ಏನ್ ಕೇಳಿದ್ದಾರೆ, ರೇಡಿಯಸ್, ಹೈಟ್ ಎಲ್ಲ ಕೊಟ್ಟು ವಾಲ್ಯೂಮ್ ನ ಕೇಳಿದ್ದಾರೆ. ಹಾಗೆ ಇನ್ನೊಂದು ಕ್ವಶನ್ ಅಂತ ಬಂದ್ರೆ, ಇಲ್ಲಿ ಮಾಡೋಣ. ಓಕೆನಾ? ನಿಮಿಷ ಸಾರಿ, ಅದು ಸ್ಲೈಡ್ ಅದೇ ಇತ್ತಲ್ಲ ಹಳೇದು, ಅದಕ್ಕೆ. ಓಕೆ ಏನೋಯ್ತು, ಇದರಲ್ಲಿ ಏನೋ ಇದನ್ನ ಕೊಟ್ಟಿದ್ದಾರೆ, ಅದು ಗೋಲ ಅಂದ್ರೆ ಇದು ಯಾವುದು, ಗೋಳ ಸ್ಪಿಯರ್, ರೌಂಡ್ ಇರುತ್ತೆ, ವೃತ್ತ ಅಲ್ಲ.
ಫುಲ್ ರೌಂಡ್ ತುಂಬಿರುತ್ತಲ್ಲ ಗೋಳ, ಅದು ಗೋಳದಲ್ಲಿ ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ಅನ್ನ ಕೊಟ್ಟಿದ್ದಾರೆ. ರೇಡಿಯಸ್ ಅನ್ನ ಕೊಟ್ಟು ನಿಮಗೆ ವಾಲ್ಯೂಮ್ ಕಂಡುಹಿಡಿಯ ಕೊಟ್ಟಿದ್ದಾರೆ. ಈಗ ಗೊತ್ತಲ್ವಾ, 4/3 πr³. 4/3 πr³ ಇದ್ರದ್ದು ವಾಲ್ಯೂಮ್ 4/3 πr³. ಓಕೆ, ನೆಕ್ಸ್ಟ್ ಇದ್ರ ಬಂದ್ಬಿಟ್ಟು ಇಲ್ಲಿ ನೋಡೋದಾದ್ರೆ ಅಲ್ಲಿ ನೋಟ್ ಮಾಡ್ಕೊಂಡಿದ್ದೇನೆ ಯಾವ ಕ್ವಶನ್ ಕೊಟ್ಟಿದ್ದಾರೆ ಅಂತೇಳಿ. ಇದಾದ್ರೆ ಇನ್ನೊಂದು ಏನ್ ಕೇಳಿದ್ದಾರೆ ಅಂತಂದ್ರೆ ಸರ್ಟ್ಸ್ ಅಂಡ್ ಇಂಡಿಸಸ್ ಅಂತಂದ್ರೆ ಈ ಕರ್ಣಿ ಮತ್ತೆ ಏನಂತಾರಲ್ರಿ, ಕರ್ಣಿ ಮತ್ತೆ ಘಾತಾಂಕಗಳ ಬಗ್ಗೆ. ಈಗ ಯಾವ್ದೋ ಇದ್ರದ್ದು x² ಕೊಟ್ಟಿದ್ದಾರೆ, ಇದ್ರದ್ದು ಈ ಕಡೆಯಿಂದ y ಏನೋ ಒಂದು ಪವರ್ AB ಏನೋ ಮಾಡ್ಕೊಟ್ಟಿದ್ದಾರೆ, ಅದನ್ನ ಪವರ್ ಕಂಡು ಮಾಡೋದು. ಸೊ ಇದು ಈಸಿ ಕ್ವಶನ್, ಅದೇನು ಭಯಂಕರ ಇಲ್ಲ. ಹಾಗೆ ಇನ್ನೊಂದು ನೋಡ್ರೆ, ಒಂದು ಘನ ಇರುತ್ತಲ್ಲ, ಚೌಕ ಘನ, ಅದು ಕ್ಯೂಬ್, ಅದ್ರದ್ದೊಂದು ಸೈಡ್ ಕೊಟ್ಟು ವಾಲ್ಯೂಮ್ ಕಂಡುಹಿಡಿಯೋದು. ಹಾಗೆ ಮತ್ತೊಂದು ಏನಂತಂದ್ರೆ ಇಲ್ಲಿ ಕ್ವಶನ್ ನೆಕ್ಸ್ಟ್ ಉಳಿದಿದ್ದೆಲ್ಲ ಈಸಿ ಇದೆ, ಮತ್ತೇನು ತುಂಬಾ ಏನಿಲ್ಲ. ಹಾಗೆ ಇನ್ನೊಂದು ಇದರಲ್ಲಿ ಈ ಏರಿಯಾ ಕಂಡುಹಿಡಿದಂತ ಸರ್ಕಲ್ ಅಲ್ಲಿ, ಅದರಲ್ಲಿ ಏರಿಯಾ ಕಂಡುಹಿಡಿಯೋದನ್ನಲ್ಲ, ಸೆಕ್ಟರ್ ಏರಿಯಾ, ಇದ್ರವರು ಸೆಕ್ಟರ್ ಏರಿಯಾ ಕೊಟ್ಟು ನಿಮ್ಗೆ ಆಂಗಲ್ ಕಂಡುಹಿಡಿಯೋಕೆ ಏನೋ ಕೊಟ್ಟಿದ್ದಾರೆ. ಓಕೆನಾ, ಆಂಗಲ್ ಕಂಡುಹಿಡಿಯೋದು, ಈ ತರ ಕ್ವಶನ್ ಗಳನ್ನ ನೋಡ್ಕೊಳ್ಳಿ. ಅಂದ್ರೆ ನಿಮ್ ಶಿಫ್ಟಿಗೆ ಸೇಮ್ ಕ್ವಶನ್ ಇರುತ್ತೆ, ಚೇಂಜ್ ಮಾಡಲ್ಲ ಅವರು, ಡಾಟಾ ಒಂದೇ ಚೇಂಜ್ ಮಾಡ್ತಾರೆ. ಸೊ ಈ ತರ ಕ್ವಶನ್ ಗಳನ್ನ ನೀವು ನೋಡ್ಕೊಂಡು ಹೋದ್ರೆ ನಿಮ್ದು ಆಲ್ಮೋಸ್ಟ್ ಈಸಿ ಆಗ್ಬಿಡುತ್ತೆ ನಿಮಗೆ. ಓಕೆ, ಹಾಗೆ ನಾವು ನೋಡೋದಾದ್ರೆ ಒಂಚೂರು ಎರೇಸ್ ಮಾಡ್ಬಿಡ್ಲಾ, ಒಂದೇ ನಿಮಿಷ ಎರೇಸ್ ಮಾಡ್ಬಿಡ್ತೀನಿ. ಇಲ್ಲ ಇದು ಓಕೆ, ಒಂದು ನಿಮಿಷ, ಹೋಗ್ತಾ ಇಲ್ವಲ್ಲ ಅದು, ಹೋಗ್ಲಿ ಬಿಡ್ಬೇಡ, ಒಂದ್ ನಿಮಿಷ. ಈಗ ನೋಡಿ, ಇದರಲ್ಲಿ ಇನ್ನೊಂದು ಏನ್ ಕೇಳಿದಾರೆ ಅಂತಂದ್ರೆ 2 ಕ್ವಶನ್ ಅವರೇಜ್ ಕೇಳಿದಾರೆ. ಅವರೇಜ್ ಅಂತಂದ್ರೆ ಗೊತ್ತಲ್ಲ, ಈ ಯಾವ್ದೋ ಒಂದು ಇದು ಏಜ್ ಕೊಟ್ಟು ಅವ್ರ ಅವರೇಜ್ ಅನ್ನ ಕಂಡಿದ್ದು, ಅಥವಾ ಯಾವುದೋ ಒಂದು ಸಂಖ್ಯೆ ಕೊಟ್ಟು ಅವರೇಜ್ ಅನ್ನ ಕಂಡಿದ್ದು. ಸೊ ಇದೇ ತರ ಈಸಿ ಕ್ವಶನ್, ಅದೇನು ತುಂಬಾ ಇಲ್ಲ. ಹಾಗೆ ನಿಮಗೆ ಪ್ರಾಫಿಟ್ ಅಂಡ್ ಲಾಸಸ್ ಏನ್ ಕೇಳಿದ್ರೆ ಅಂತಂದ್ರೆ, ಒಂದು ಪ್ರಾಫಿಟ್, ಲಾಸ್ ಅಂಡ್ ಡಿಸ್ಕೌಂಟ್ 3 ಸೇರಿ ಒಂದು ಚಾಪ್ಟರ್ ಅಲ್ಲ ಅದು. ಈ ಡಿಸ್ಕೌಂಟ್ ಅಲ್ಲಿ ಸಕ್ಸಸಿವ್ ಡಿಸ್ಕೌಂಟ್ ತರ ಎಲ್ಲ ಕೇಳಿದ್ರೆ, ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ರೆ. ಸಕ್ಸಸಿವ್ ಡಿಸ್ಕೌಂಟ್ ತುಂಬಾ ಈಸಿ ಇದೆ. ಹಾಗೆ ನಿಮ್ಗೆ ಲೈಕ್ ಈಗ ನೋಡಿ, ಈಗ ಹೆಂಗ್ ಕೇಳಿದ್ರೆ ಅಂತಂದ್ರೆ, ಈಗ ಒಂದು 20% ಏನೋ ಪ್ರಾಫಿಟ್ ಆಗ್ತಿತ್ತು ಮೊದಲು, ಆಮೇಲೆ ಏನ್ ಮಾಡಿದ್ರು, 100 ರೂಪಾಯಿ ಜಾಸ್ತಿ ಮಾಡ್ದ ಅವನು ಸೆಲ್ಲಿಂಗ್ ಪ್ರೈಸ್ ಅನ್ನ. ಫಸ್ಟ್ ಒಂದು ಸೆಲ್ಲಿಂಗ್ ಪ್ರೈಸ್ ಇತ್ತು, ಅದಕ್ಕೆ 100% ಅಲ್ಲ 100 ರೂಪಾಯಿ ಜಾಸ್ತಿ ಮಾಡ್ದ. ಆಮೇಲೆ 40% ಏನಾಗಿದೆ, ಪ್ರಾಫಿಟ್ ಆಗ್ತದೆ. ಸೊ CP ಹೇಳ್ರಿ, ಅರ್ಥ ಆಯ್ತಲ್ವಾ? ನಂಗೆ ಗೊತ್ತಿಲ್ಲ ಅದು ಎಕ್ಸಾಕ್ಟ್ ಡಾಟಾನೇ ಇಲ್ಲ ಅಂತೇಳಿ. ಓಕೆನಾ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಮುಗೀತು. ಓಕೆನಾ, ಎಕ್ಸಾಕ್ಟ್ ಡಾಟಾನೇ ಇಲ್ಲ ಅಂತ ಗೊತ್ತಿಲ್ಲ, ಸುಮ್ಮನೆ ಅಂದಾಜು ಕೊಟ್ಟಿದ್ದೀನಿ, ಮತ್ತೆ ಎಕ್ಸಾಕ್ಟ್ ಡಾಟಾ ಅನ್ಕೋಬೇಡಿ. ಓಕೆ, ಓಕೆ. ಸೊ CP ಹೇಳ್ರಿ, ಇಷ್ಟೇ, ಇಂಥ ಕ್ವಶನ್ಗಳನ್ನ ಕೇಳಿದ್ದಾರೆ. ಓಕೆನಾ, ಹಾಗೆ ನೀವು ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ CI ಅಲ್ಲಿ ನೀವು ಕ್ವಶನ್ ನೋಡೋದಾದ್ರೆ, ಈಗ ಹೆಂಗ್ ಕೇಳಿದ್ದಾರೆ ಅಂತಂದ್ರೆ, ಈಗ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ, ಹಾಗೆ T ಕೊಟ್ಟಿದ್ದಾರೆ ಟೈಮು. ಹಾಗೆ ಏನ್ ಮಾಡಿದ್ದಾರೆ ಅಂತಂದ್ರೆ, ನಿಮಗೆ ಅದರಲ್ಲಿ ಏನ್ ಮಾಡಿದ್ದಾರೆ, ಹಾಫ್ ಇಯರ್ಲಿ ನೀವು ರೇಟ್ ಆಫ್ ಇಂಟ್ರೆಸ್ಟ್ ಹಾಫ್ ಇಯರ್ಲಿ ಅರ್ಧ ವಾರ್ಷಿಕವಾಗಿ ಕಾಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿದ್ರೆ, ಹಾಗೆ ವಾರ್ಷಿಕವಾಗಿ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನು ಕಂಡುಹಿಡಿದ್ರೆ ಅದರ ರೇಷಿಯೋ ಹೇಳ್ರಿ. ಈ ತರ ಕ್ವಶನ್, ಇದಕ್ಕೆ ಡಾಟಾ ಹಾಕ್ಬಿಟ್ರೆ ಎಕ್ಸಾಕ್ಟ್ ಕ್ವಶನ್ ಆಗೋಯ್ತು. ಮತ್ತೆ ಕ್ವಶನ್ ರಿವೀಲ್ ಮಾಡೋದಂದ್ರೆ ಮತ್ತೇನಿದೆ ಇದರಲ್ಲಿ ಅಲ್ವಾ, ಮುಗೀತು. ಹಾಗೆ ಪ್ರಪೋರ್ಷನ್ ಅಲ್ಲಿ ನೋಡೋದಾದ್ರೆ, ರೇಷಿಯೋ ಅಂಡ್ ಪ್ರಪೋರ್ಷನ್ ಅಲ್ಲಿ ಅದೇ ಗೊತ್ತಲ್ಲ ನಿಮಗೆ, ನೋಡಿರ್ತಾರಲ್ವಾ, ಇದು ಇಷ್ಟು, ಇದು ಆದ್ರೆ A:B ಆದ್ರೆ A:B C:D ಅಂತ ಬರುತ್ತಲ್ವಾ, ನಂಗೆ ಇಲ್ಲಿ ಬರೆಯಕ್ ಆಗ್ತಿಲ್ಲ. ಓಕೆ, A:B C:D ಅಂತ ಇರುತ್ತೆ. ಇವೆರಡು ಡಾಟಾನ ಕೊಟ್ಟಿರಲ್ಲ, ಇವೆರಡು ಕೊಟ್ಟಿರ್ತಾರೆ. ಗೊತ್ತಾಗತ್ತಲ್ಲ, ತುಂಬಾ ಈಸಿ ಇದೆ, ಅಷ್ಟೇ ಸಿಂಪಲ್, ಎಲ್ರಿಗೂ ಮಾಡಕ್ ಗೊತ್ತಿರುತ್ತೆ. ಬರಲ್ಲ ಅಂತಂದ್ರೆ ನೀವು ಮತ್ತೆ ನೀಟಾಗಿ ಸ್ವಲ್ಪ ಬೇಸಿಕ್ ಇಂದ ಸ್ಟಡಿ ಮಾಡ್ಬೇಕಾಗತ್ತೆ. ಅದಕ್ಕೆ ನೀವು ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳ್ತೇನೆ ನಿಮಗೆ ಹೇಗೆ ಸ್ಟಡಿ ಮಾಡಬೇಕು. ಗ್ರೂಪ್ ಡಿ ಇರ್ಬೋದು, SSC ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಸ್ಟಡಿ ಮಾಡ್ಕೊಳ್ಳಿ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ PC ಎಕ್ಸಾಮ್ ಕೂಡ ಬಂದಿದ್ದೀರಾ, ಗೊತ್ತಾಗಿರುತ್ತೆ. ನಾನು ಒಂದು ಸೊಲ್ಯೂಷನ್ ಕೂಡ ಮಾಡಾಕಿದ್ದೇನೆ, ತುಂಬಾ ಈಸಿ ಇತ್ತು ಪೇಪರ್ ಅಂತೂ. ನಾನು ಮ್ಯಾಥ್ಸ್ ಮತ್ತೆ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂಗೆ ಹೇಳಿದ್ದೀನಿ. 15 ಕ್ವಶನ್ 10 ನಿಮಿಷದಲ್ಲಿ ಮಾಡಿ ಬಿಸಾಕ್ಬೋದಿತ್ತು. ಸೊ ವೆರಿ ಈಸಿ ಇತ್ತು PC ಪೇಪರ್ ಕೂಡ. ಆದ್ರೆ ಇಲ್ಲಿ ಕೂಡ ಅಷ್ಟೇ, ನೀವು ಸೆಂಟ್ರಲ್ ಗೌರ್ಮೆಂಟ್, ನಮ್ಮ ಕನ್ನಡದಲ್ಲಿ ಯಾರೋ ಒಬ್ರು ಅವ್ರು ಇವರು ಮಾಡ್ತಾ ಇದಾರೆ, ಫೇಮಸ್ ಅವ್ರು ಇರು ಅಂತ ಅನ್ಕೊಬಹುದು. ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ನಿಜವಾಗ್ಲೂ ಸಾಕಾಗಲ್ಲ. ಓಕೆ, ನಿನ್ನೆ ನೋಡಿದ್ರಲ್ವಾ PC ಪೇಪರ್ ತುಂಬಾ ಈಸಿ ಇತ್ತು. PC ಪೇಪರ್ ಅದ್ರಲ್ಲಿ ಏನಿದೆ, ಬರೀ ರೀಸನಿಂಗ್ ಇದೆ, ಪ್ಯೂರ್ ಮ್ಯಾಥ್ಸ್ ಏನು ಎಲ್ಲೋ 1-2 ಕ್ವಶನ್ ಇತ್ತು, ಅದು ಕೂಡ ತುಂಬಾ ಈಸಿ ಇದೆ. ಅದೇ ಟ್ರೈನು, ಅದ್ಯಾವುದೋ ಅವರೇಜು ಅಷ್ಟೇ ಅಂತ ಕ್ವಶನ್ ಬೇಕಿದ್ರೆ ಓಕೆ, ಇಲ್ಲಿ ಯಾರೋ ಒಬ್ರು ಮಾಡ್ತಾರೆ, ಸಮಸ್ಯೆ ಇಲ್ಲ. ನಿಮ್ಗೇನು ಅದೇ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಲ್ಲ, ಒಂದು 15 ಕ್ವಶನ್ ಬರುತ್ತೆ. ಬಟ್ 30 ಕ್ವಶನ್ 25 ಕ್ವಶನ್ ಬರ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಮ್ಯಾಥ್ಸ್ ಸ್ವಲ್ಪ ಅಕ್ಯುರೇಟ್ ಆಗ್ತಿದೆ ಅಂತಂದ್ರೆ ಒಬ್ರು ಉಪಯೋಗ ಇಲ್ಲ, ಯಾರು ಮಾಡಲ್ಲ. ತುಂಬಾ ಜನ ಹೇಳ್ಬೋದು ಫೇಮಸ್ ಇದಾರೆ ಅಂತೇಳಿ, ಯಾರ್ದು ನೀವು ಟ್ರಿಕ್ಸ್ ಗಿಕ್ಸ್ ಅನ್ಕೊಂಡೆಲ್ಲ ಹೋದ್ರೆ ನೀವು ಎಕ್ಸಾಮ್ ಹಾಲಲ್ಲಿ ಮಾಡಲ್ಲ. ಯಾಕಂತಂದ್ರೆ ಆ ಟ್ರಿಕ್ಸಿಗೂ ಕಲಿಯೋದಿಕ್ ಬೇರೆ ಮೆಥಡ್ ಇದೆ,
ಬೇಸಿಕ್ ಇಂದ ಕಲಿಬೇಕು, ಟ್ರಿಕ್ಸ್ ಕಲಿಯೋದಕ್ಕೂ ಬೇಸಿಕ್ ಇಂದ ಕಲಿಬೇಕಾಗುತ್ತೆ. ಸೊ ಅದು ಹೇಗೆ ಅಂತ ನಾನು ಹೇಳ್ತೇನೆ, ಬಟ್ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ನೆಕ್ಸ್ಟ್ ಇಯರ್ ಇಂದ ಅಕ್ಯುರೇಟ್ ಪ್ರಿಪರೇಷನ್ ಹೇಗೆ ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟ್ಗೆ ಅಂತ ಹೇಳ್ಕೊಡ್ತೇನೆ. ಓಕೆನಾ? ಅಷ್ಟೇ, ಮತ್ತೇನಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮಗೆ ಹೆಲ್ಪ್ ಆಗುತ್ತೆ, ನನಗಂತೂ ಅಲ್ಲ. ನನಗೊಂದಿಷ್ಟೇ, ನನಗೇನೋ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ಸಬ್ಸ್ಕ್ರೈಬರ್ ಬಂದರು, ಅವರಿಗೆ ಕ್ಲಾಸ್ ನೀಡಿದೆ ನನ್ನ ಕ್ಲಾಸು, ಸೊ ಒಂದು ಮೋಟಿವೇಶನ್ ಸಿಗುತ್ತೆ. ನಾನು ನಿಮ್ಗೆ ಇನ್ನೂ ಹೆಚ್ಚು ಕಂಟೆಂಟ್ ಅನ್ನು ಕೊಡ್ಬೋದು. ಯಾಕಂತಂದ್ರೆ ನನ್ನ ಹತ್ರ ಸೆಂಟ್ರಲ್ ಗೌರ್ಮೆಂಟಿಗೆ ರಿಲೇಟೆಡ್ ಆಗಿರುವಂತೆ ನಿಮಗೆ ಇಲ್ಲಿ ಕರ್ನಾಟಕದಲ್ಲಿ ಒಬ್ಬೊಬ್ರು ನಿಜವಾಗ್ಲೂ ನನ್ನ ನೋಟ್ಸ್ಗಳನ್ನ ನೀವು ನೋಡಿಟ್ಟಿದ್ರೆ, ನಾನು ಮಾಡಿಟ್ಟಿರೋದು ಅವಾಗ ದಂಗಾಗಿ ಹೋಗ್ತೀರ, ಅಷ್ಟು ಚೆನ್ನಾಗಿದಾವೆ ಅವು. ಸೊ ಆ ನೋಟ್ಸ್ಗಳನ್ನ ನಾನು ಸುಮ್ಮನೆ 1-2 ಜನಕ್ಕೆ ಕೊಟ್ಟರೆ ಏನು ಯೂಸ್ ಇಲ್ಲ. ತುಂಬ ಜನಕ್ಕೆ ರೀಚ್ ಆದರೆ ನನಗೊಂದು ಮೋಟಿವೇಶನ್ ಸಿಗುತ್ತೆ ಆ್ಯಂಡ್ ಟೈಮಿಗೆ ವರ್ತ್ಫುಲ್ ಆಗುತ್ತೆ. ಸೊ ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತಾನೆ ಹೆಂಗೆ ಮಾಡ್ಬೇಕಂತ. ಬಟ್ ಎಕ್ಸಾಕ್ಟ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದೆ ಅದೇ ಸೋರ್ಸನ್ನು ನಿಮಗೆ ಪ್ರೊವೈಡ್ ಮಾಡ್ಬೇಕಂದ್ರೆ ಆದಷ್ಟು ಬೇಗ ಸಪೋರ್ಟ್ ಮಾಡಿ, ಇದು ಮಾಡಿ, ನನಗೂ ಮೋಟಿವೇಶನ್ ಸಿಗುತ್ತೆ ಮಾಡೋದಕ್ಕೆ. ಓಕೆನಾ? ಇಲ್ಲಿ ನೀವು ನೋಡೋದಾದ್ರೆ ಇನ್ನೊಂದು ಸ್ಪೀಡ್, ಇದರಲ್ಲಿ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ, ಏನು ಅವರೇಜ್ ಸ್ಪೀಡಲ್ಲಿ. ಹೇಗೆ ಅಂತಂದ್ರೆ ಇವನು ಫಸ್ಟ್ ಈ ಸ್ಪೀಡಲ್ಲಿ ಹೋಗ್ತಾನೆ, ಆಮೇಲೆ ಈ ಸ್ಪೀಡಲ್ಲಿ ಹೋಗ್ತಾನೆ, ಟೋಟಲ್ ಅವರೇಜ್ ಸ್ಪೀಡ್ ಎಷ್ಟು ಅದೇ ಗೊತ್ತಲ್ಲ, 2 × AB/A+B ಅಷ್ಟೇ, ಖತಮ್. ಹಾಗೆ ನಾನು ನೋಡೋದಾದ್ರೆ, ನಾನು ಅಬ್ಸರ್ವ್ ಮಾಡ್ದಂಗೆ ಯಾರು ಕೂಡ ನಂಗೆ ಇದು ಟ್ರೈನಿಗೆ ಸಂಬಂಧಪಟ್ಟಂಗೆ, ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ ಅಲ್ಲಿ ಟ್ರೈನಿಂದೇ ಕ್ವಶನ್ ಕೇಳಿಲ್ಲಪ್ಪ ಇವರು. ಟ್ರೈನಿಗೆ ಸಂಬಂಧಪಟ್ಟಂಗೆ, ಜಾಮಿಟ್ರಿಗೆ ಸಂಬಂಧಪಟ್ಟಂಗೆ, ಜಾಮಿಟ್ರಿ ಗೊತ್ತಲ್ವಾ, ಅವೇ ಟ್ರಯಾಂಗಲ್ ಗಿಯಾಂಗಲ್ ಎಲ್ಲ ಇರ್ತವಲ್ಲ. ಸೊ ಜಾಮಿಟ್ರಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಏನಂತೀವಿ ನಾವು, ರೇಖಾಗಣಿತನ, ಅದೇ. ಸೊ ಆಮೇಲೆ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂಗೆ ಹೇಗೆ ಅಂತಂದ್ರೆ, ಅದೇ ಪಾರ್ಟ್ನರ್ಶಿಪ್, ಇವರು ಇಷ್ಟು ಇನ್ವೆಸ್ಟ್ ಮಾಡಿದ್ರು, ಇವರು ಇಷ್ಟು ಇನ್ವೆಸ್ಟ್ ಮಾಡಿದ್ರು. ಹಾಗೆ ಆಲ್ಜೆಬ್ರಾಗೆ ಸಂಬಂಧಪಟ್ಟಂಗೆ A² + B² ಇದು ಈ ಥರದವೆಲ್ಲ ಸ್ವಲ್ಪ ಕ್ವಶನ್ ಬಂದಿಲ್ಲ ಫಸ್ಟ್ ಶಿಫ್ಟಲ್ಲಿ. ಹಂಗಂತ ಬೇರೆ ಶಿಫ್ಟಲ್ಲಿ ಬರಬಾರ್ದು ಅಂತ ಇಲ್ಲ. ಯಾಕಂತಂದ್ರೆ ಎಲ್ಲ ಶಿಫ್ಟಿಗೆ ಬೇರೆ ಬೇರೆ ಇಷ್ಟು ಅವರ ಸಬ್ಜೆಕ್ಟಲ್ಲಿ ಎಲ್ಲ ಶಿಫ್ಟಲ್ಲೂ ಒಂದಿಷ್ಟು ಕ್ವಶನ್ ಹಾಕ್ಬೇಕಲ್ವ ಅವರು, ಅದ್ರ ಅಂಡರಲ್ಲಿ ಅವ್ರು ಹಾಕೊಂಡು ಹೋಗ್ತಾರೆ. ನೀವು ಹಾಗಂತ ಬರೋದಿಲ್ಲ ಅಂತ ಅನ್ಕೋಬೇಡಿ, ಬಟ್ ಬಂದೇ ಬರುತ್ತೆ. ಟ್ರೈನ್ ಬಗ್ಗೆ ಅಂತ ಫಿಕ್ಸ್ ಆಗಿ ಬಂದೇ ಬರುತ್ತೆ. ಫಸ್ಟ್ ಶಿಫ್ಟ್ ಎಲ್ಲ ಬಂದಿಲ್ಲದೇ ಇರ್ಬೋದು. ಓಕೆನಾ? ಇದಕ್ಕಿಂತ ನಾನು ಇನ್ನೇನು ಹೇಳ್ಬೋದು, ನಂದು ಮ್ಯಾಥ್ಸ್ ಸ್ವಲ್ಪ ಇಂಟ್ರೆಸ್ಟ್ ಸಬ್ಜೆಕ್ಟ್. ನಾನು ಇಂಗ್ಲೀಷ್ ಮಾಡಿದ್ರು ಕೂಡ, ಸೊ ಇಂಗ್ಲೀಷ್ ನಾನು GD ಗೋಸ್ಕರ ಇಂಗ್ಲೀಷ್ ತುಂಬಾ ವೊಕ್ಯಾಬ್ಯುಲರಿ ತುಂಬಾ ಜನಕ್ಕೆ ಬೇಕಿತ್ತು ಅಂತ ಹೇಳ್ತಿದ್ರು. ಸೊ ಅದನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ, ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಮಾಡ್ತಾ ಇರಲಿಲ್ಲ, ನಾನು ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ಬಿಡ್ತಿದ್ದೆ. ಬಟ್ ಇರ್ಲಿ, ನೆಕ್ಸ್ಟ್ ಇಂದ ಮ್ಯಾಥ್ಸ್ ಮಾಡುವ. ಸೊ ಮ್ಯಾಥ್ಸ್ ನಾನು ಮಾಡಕ್ಕಿದ್ರೆ ಕಂಟೆಂಟ್ ಜನರಿಗೆ ರೀಚ್ ಆಗಿರುತ್ತಲ್ಲ, ಇಲ್ಲಿರೋ ಮ್ಯಾಥ್ಸ್ ಟೀಚರ್ ಎಲ್ಲ ದಬಾಕೊಬಿಡ್ತಾರೆ. ನನಗೆ ಗೊತ್ತಿದೆ, ನನ್ನ ಕಂಟೆಂಟ್ ಬಗ್ಗೆ ನನಗೆ ಪ್ರೌಡ್ ಇದೆ. ಯಾಕಂತಂದ್ರೆ ನಾನು ನೋಡಿದ್ದೀನಿ ಇಲ್ಲಿ ಯಾವ್ಯಾವ ತರ ಟೀಚರ್ಸ್ ಯಾವ್ಯಾವ ತರ ಮಾಡ್ತಾರೆ ಅಂತ. ಟ್ರಿಕ್ಸು 1 ಲೈನು 2 ಲೈನ್ ಅನ್ಕೊಂಡು ನೋಡ್ರಿ. ನಿಮ್ಗೆ ಒಂದು ಮಾತಂತ ಹೇಳ್ತೇನೆ, ಎಕ್ಸಾಕ್ಟ್ ಟ್ರಿಕ್ಸು, ನೋ ಫಾರ್ಮುಲಾ, ನೋ ಬೇಸಿಕ್, ನೋ ಇದು ಏನೋ ಕಾನ್ಸೆಪ್ಟ್, ಓನ್ಲಿ ಟ್ರಿಕ್ಸ್ ಅಂತ ಹೋಗ್ತಾರಲ್ಲ, ನಿಮ್ಮ ಪ್ರಿಪರೇಷನ್ ಬರ್ಬಾರ್ದು. ದಯವಿಟ್ಟು ಆ ಮಾರ್ಗನ ಚೂಸ್ ಮಾಡಬೇಡಿ. ನಿಮಗೆ ಕ್ಲಾಸ್ ಕೇಳಬೇಕಿದ್ರೆ ಮಾತ್ರ ಅದು ತುಂಬಾ ಈಸಿ ಅನ್ಸುತ್ತೆ, ಭಾರಿ ಈಸಿ ಅನ್ಸುತ್ತೆ. ಬಟ್ ಎಕ್ಸಾಮ್ ಹಾಲಲ್ಲಿ ಫ್ರಸ್ಟ್ರೇಟ್ ಆಗ್ತೀರಾ. ಇದು ಎಕ್ಸ್ಪೀರಿಯನ್ಸ್ಡ್ ಮಾತು, ಮತ್ತೆ ಟಾಪರ್ಸ್ ಕೂಡ ಇರ್ಬೋದು, ಸೆಲೆಕ್ಷನ್ ಆಗಿರೋರು ಕೂಡ ಇರ್ಬೋದು, ಅವರು ಹೇಳಿರೋ ಮಾತು. ಯಾವುದೇ ಕಾರಣಕ್ಕೂ ನಿಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲದೆ ನೀವು ಟ್ರಿಕ್ಸು ಇದ್ರ ಬಗ್ಗೆ ಕ್ವಶನ್ ಅನ್ನ ನಾನು ಉಡಾಯಿಸ್ತೀನಿ ಅಂತ ಹೋದ್ರೆ ಕ್ವಶನ್ನಿಗೂ ನಾನು ಟ್ರಿಕ್ಸ್ ಆಗ್ತವೆ. ಸೊ ನೋ, ಡೋಂಟ್ ಮೇಕ್ ದಟ್. ಈಗ ನಿಮ್ಗೆ ಇನ್ ಕೇಸ್ ತುಂಬಾ ಈಸಿಯಲ್ಲಿ ಕ್ವಶನ್ ಬರ್ತಾ ಇದೆ ಅಂತಂದ್ರೆ, ನೀವು ಅಷ್ಟು ಕ್ವಶನ್ ಅನ್ನ ಏನ್ ಮಾಡ್ತೀರಾ ಗೊತ್ತಾ, ನೀವು ಅಷ್ಟು ಕ್ವಶನ್ ಅನ್ನ ಹಾಕ್ತೀರಾ, ಓಕೆ ಡನ್. ಅವು ಎಷ್ಟ ಈಸಿ ಕ್ವಶನ್ ಆಗಿರ್ತವೆ. ಯಾವ್ದೋ ಒಂದು ಇದ್ರ ಮೇಲೆ ಕ್ವಶನ್ ಬಂದಿರುತ್ತೆ ಅಂತ ಹೇಳ್ಕೊಡ್ರೆ, ಅಲಿಗೇಷನ್ ಮೇಲೆ ಕ್ವಶನ್, ಅಲಿಗೇಷನ್ ಯಾವುದೋ ಒಂದು ಟ್ರಿಕ್ಸ್ ಹೇಳ್ಕೊಟ್ಟಿರ್ತಾರೆ ಹಿಂಗೆ. ಸೊ ಕ್ರಾಸ್ ಮೆಥಡ್ ಅಲ್ಲಿ, ಸೊ ಅದನ್ನ ನೀವು ಹಾಕ್ತಿರಾ, ಕ್ವಶನ್ ಬಂದ್ಬಿಡುತ್ತೆ. ಓಕೆ, ಅದನ್ನ ಎಲ್ಲರೂ ಮಾಡ್ತಾರೆ, ನೀವು ಮಾಡಲ್ಲ ಅಂತಲ್ಲ, ಪ್ರತಿಯೊಬ್ರು ಮಾಡ್ತಾರೆ. ಚೆನ್ನಾಗಿ ಓದಿರೋರು ಮಾಡ್ತಾರೆ, ಓದಿಲ್ದಿರೋರು ಮಾಡ್ತಾರೆ, ಜಸ್ಟ್ ಟ್ರಿಕ್ಸ್ ನೋಡಿರೋರು ಮಾಡ್ತಾರೆ. ಬಟ್ ಇದೇ ಅಲಿಗೇಷನ್ ಮೇಲೆ ಸ್ವಲ್ಪ ಡಿಫ್ರೆಂಟ್ ಕೇಳ್ಬಿಟ್ಟ ಅಂತಂದ್ರೆ ಕಂಗಾಲ್ ಆಗ್ಬಿಡ್ತೀರಾ. ಅವಾಗ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರ ಏನಾಗುತ್ತೆ, ನಿಮ್ಗೆ ಹೆಂಗಾರು ಕೇಳಿ ಕ್ವಶನ್ ಅದನ್ನ ಉಡಾಯಿಸ್ಬಿಡ್ತೀರಾ. ಒಂದು ಟ್ರಿಕ್ಸ್ ಅಲ್ಲಿ ಉಡಾಯಿಸ್ತೀರಾ, ಒಂದು ನಿಮ್ಗೆ ಬೇಸಿಕ್ ಇಂದ ಉಡಾಯಿಸ್ಬಿಡ್ತೀರಾ. ಹಾಗಾಗಿ ಏನ್ ಮಾಡಬೇಕು, ಕರೆಕ್ಟಾಗಿ ಕಾನ್ಸೆಪ್ಟ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಹೇಗೆ, ಯಾವ ತರ ಕಲಿಬೇಕು, ಹೆಂಗ್ ಕಲಿಬೇಕಂತ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಹಾಗೆ ರೀಸನಿಂಗ್ ಬಂದ್ರೆ 30 ಕ್ವಶನ್ ಡೂಯೇಬಲ್, ಮತ್ತೇನಿಲ್ಲ, ಇಷ್ಟೇ. ಮತ್ತೆ ನಾನು ಮ್ಯಾಥ್ಸ್ ಬಗ್ಗೆ ಸ್ವಲ್ಪ ಕೇಳಿದ್ದೆ. ರೀಸನಿಂಗ್ ಎಲ್ಲ ಎಲ್ರಿಗೆ ತುಂಬಾ ನೆನ್ಪಿಟ್ಕೊ ಬರೋದಿಲ್ಲ, ಅದೇ ಸಿಲೋಜಿಸಮು ಅಷ್ಟೇ. ಅವೇನು ಎಕ್ಸಾಕ್ಟ್ ಡಾಟಾನೇ ಹೇಳ್ಬೇಕಿನ್ನ ಅಷ್ಟೇ ರೀಸನಿಂಗ್ ಎಲ್ಲ, ಮತ್ತೇನು ಇದೇನಿಲ್ಲ. ಸೊ ಇದರಲ್ಲಿ ಮಾತ್ರ ಏನು ಸ್ವಲ್ಪ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತೆಲ್ಲ ನೋಡ್ಕೊಳ್ರಿ. ಹಾಗೆ ಅದರಲ್ಲಿ ಮ್ಯಾಥ್ಸ್ ಅಲ್ಲಿ ಮಾತ್ರ ಎಕ್ಸಾಕ್ಟ್ ಕ್ವಶನ್ಗಳನ್ನೇ ಹೇಳಿದ್ದೇನೆ. ಎಕ್ಸಾಕ್ಟ್ ಅಲ್ಲ ಅದು, ಮತ್ತೆ ಎಕ್ಸಾಕ್ಟ್ ಅಲ್ಲ. ಓಕೆ ಎಕ್ಸಾಕ್ಟ್ ಅಲ್ಲ, ಸುಮ್ಮನೆ ಒಂದು ಅಂದಾಜು, ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು, ಮತ್ತೆ ಎಕ್ಸಾಕ್ಟ್ ಅನ್ಕೊಬಿಡಿ. ಓಕೆ, ಇಷ್ಟೇ ಕ್ವಶನ್. ಮತ್ತೆ ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಶಿಫ್ಟ್ ಅನಾಲಿಸಿಸ್ ಟೈಮ್ ಆದ್ರೆ ನೆಕ್ಸ್ಟ್ ಶಿಫ್ಟ್ ಕೂಡ ಅನಾಲಿಸಿಸ್ ಮಾಡ್ತಾನೆ. ಹಾಗೆ ನೆಕ್ಸ್ಟ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಚೆನ್ನಾಗಿ ಮಾಡಿ. ನೆಕ್ಸ್ಟ್ ಶಿಫ್ಟ್ ಇರೋರು ಅಥವಾ ನೆಕ್ಸ್ಟ್ ಎಕ್ಸಾಮ್ ಇರೋರು, ನಾಳೆ ಇರೋರು, ನಾಡಿರೋರು, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು.